ಅಪಘಾತಗಳ ಹಾಟ್ಸ್ಪಾಟ್ ಆಗುತ್ತಿದೆಯಾ ಧಾರವಾಡ ಟೋಲ್ ನಾಕಾ ವೃತ್ತ. ಧಾರವಾಡ ಕಾಲಘಟ್ಟಗಿ ಸಿಸಿ ರಸ್ತೆ ಕಾಮಗಾರಿ ರಸ್ತೆಯಲ್ಲಿ ಬರುತ್ತಿದ್ದ ಬೈಕ್ ಬಿದ್ದು ಗಂಭೀರ ಗಾಯ. ಇತ್ತೀಚಿನ ದಿನಗಳಲ್ಲಿ ಧಾರವಾಡ ಟೋಲ ನಾಕಾ ವೃತ್ತ ಅಪಘಾತಗಳ ಹಾಟ್ಸ್ಪಾಟ್ ಆಗುತ್ತಿದೆಯಾ ಎಂಬ ಅನುಮಾನಗಳ ಧಾರವಾಡ ಜನತೆ ಮನಸ್ಸಿನಲ್ಲಿ ಮೂಡುತ್ತಿದೆ. ಇದಕ್ಕೆ ನಿದರ್ಶನ ಎಂಬಂತೆ ಶನಿವಾರ ರಾತ್ರಿ ಟೋಲ ನಾಕಾ ವೃತ್ತಕ್ಕೆ ಬರುತ್ತಿದ್ದ ಬೈಕ್ ಸವಾರನೊಬ್ಬ ನಿಯಂತ್ರಣ ತಪ್ಪಿ ಬಿದ್ದ ಗಂಭೀರವಾಗಿ ಗಾಯಗೊಂಡ ಘಟನೆ ತಡರಾತ್ರಿ ನಡೆದಿದೆ. ಹೌದು, ಇತ್ತೀಚೆಗೆ ಧಾರವಾಡ ಟೋಲ್ ನಾಕಾ ಬಳಿಯಲ್ಲಿ ಒಂದಾದ ಮೇಲೊಂದು ಅಪಘಾತಗಳು ನಡೆಯುತ್ತಲೇ ಇದ್ದು, ಇಲ್ಲಿನ ಅಪಘಾತಗಳ ಘಟನೆ ನೋಡುತ್ತಿರುವ ಜನರಿಗೆ ಇದೊಂದು ಅಪಘಾತಗಳ ಹಾಟ್ಸ್ಪಾಟ್ ಎಂದು ನೋಡುವಂತಾಗಿದೆ. ಇತ್ತೀಚೆಗಷ್ಟೇ BRTS ಗ್ರಿಲ್ಗೆ ರಸ್ತೆ ಸೂಚನಾ ಫಲಕ ಕಾಣದೆ ಇನ್ನೋವಾ ಕಾರೊಂದು ಡಿಕ್ಕಿಯಾಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿರಲಿಲ್ಲ. ಧಾರವಾಡ ಕಾಲಘಟ್ಟಗಿ ರಸ್ತೆ ಸಿಸಿ ಕಾಮಗಾರಿ ಕೆಲಸ ನಡೆಯುತ್ತಿದ್ದು, ಇದೇ ರಸ್ತೆಯ ಮಾರ್ಗವಾಗಿ ಟೋಲ್ ನಾಕಾ ವೃತ್ತಕ್ಕೆ ಬರುತ್ತಿದ್ದ ಬೈಕ್ ಸವಾರ ನಿಯಂತ್ರಣ ತಪ್ಪಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇನ್ನು ಘಟನೆ ನಡೆಯುತ್ತಿದ್ದಂತೆ ಸ್ಥಳೀಯರು ಬೈಕ್ ಸವಾರನನ್ನು ರಕ್ಷಿಸಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಧಾರವಾಡ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಗಾಯಾಳು ಬೈಕ್ ಸವಾರ ಹೆಸರು ಪೊಲೀಸರ ಪ್ರಾಥಮಿಕ ತನಿಖೆಯ ನಂತರವಷ್ಟೇ ತಿಳಿದು ಬರಬೇಕಿದೆ. ವರದಿ ಸಂತೋಷ ಮೇದಾರ, NKS TV4 ಧಾರವಾಡ.